ಕಲಬುರಗಿಯಲ್ಲಿ ಭೀಮಾ ನದಿಯ ಅಬ್ಬರಕ್ಕೆ ಜನರು ಕಂಗಾಲಾಗಿದ್ದಾರೆ. ಒಂದು ಶಾಶ್ವತ ಪರಿಹಾರಕ್ಕಾಗಿ ಸೂರು ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಸೋಮನಾಥಹಳ್ಳಿಯ ಕೆಳಗೇರಿ ಗ್ರಾಮದ ಜನರು ಆಗ್ರಹಿಸಿದ್ದಾರೆ. ಶಾಶ್ವತ ಪರಿಹಾರಕ್ಕಾಗಿ ಸೂರು ನೀಡಬೇಕು ಅನ್ನೋದು ಜನರ ಒತ್ತಾಯ. ಪ್ರವಾಹ ಬಂದಾಗಲೆಲ್ಲ ಮನೆ ಇಲ್ಲದೆ ಜನ ಪರದಾಡ್ತಾರೆ. ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡೋ ಬದಲು ಮನೆ ಕೊಡಿ ಅಂತ ಕೇಳಿದ್ದಾರೆ ಜನ. ಬೇರೆ ಕಡೆ ಸೂರಿನ ವ್ಯವಸ್ಥೆ ಮಾಡಿಕೊಡಿ ಅಂತ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಸೋಮನಾಥಹಳ್ಳಿ ಗ್ರಾಮಸ್ಥರ ಸಮಸ್ಯೆಗೆ ಮುಕ್ತಿ ಸಿಗ್ತಾ ಇಲ್ಲ. ಪರಿಹಾರ ಕಲ್ಪಿಸಬೇಕಾದ ಹೊಣೆ ಅಧಿಕಾರಿಗಳ ಮೇಲಿದೆ. ಭೀಮಾ ನದಿಯ ಅಬ್ಬರದಿಂದಾಗಿ ಕಲಬುರಗಿ ಜಿಲ್ಲೆಯ ಸರಡಗಿ ಗ್ರಾಮದ ಜನ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಸರಡಗಿ ಗ್ರಾಮವನ್ನ ಭೀಮಾ ನದಿಯ ನೀರು ಸುತ್ತುವರೆದಿರುವಂತದ್ದು. 10 ಮನೆಗಳಿಗೂ ಕೂಡ ನೀರು ನುಗ್ಗಿದೆ. ಇಡೀ ಗ್ರಾಮದ ಸುತ್ತ ಭೀಮೆಯ ನೀರು ಅಬ್ಬರಿಸ್ತಾ ಇದ್ರು ಕೂಡ ಇಲ್ಲಿನ ಜನ ಕುಡಿಯುವ ನೀರಿಗಾಗಿ, ಹನಿ ನೀರಿಗಾಗಿ ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ನೋಡಬಹುದು. ಇಡೀ ಸರಡಗಿ ಗ್ರಾಮಕ್ಕೆ ಜಲಾವೃತಗೊಂಡಿರುವಂಥದ್ದು. ಸರಡಗಿ ಗ್ರಾಮದ ಸುತ್ತ ನೀರು ಆವರಿಸಿದೆ. ಆದರೆ ಈ ಜನ ಮಾತ್ರ ಕುಡಿಯುವ ನೀರಿಗಾಗಿ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಕೊಡಗಳನ್ನು ಇಟ್ಕೊಂಡು ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಹೋಗುವಂತಹ ಪರಿಸ್ಥಿತಿ ಇವರಿಗೆ ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ಹಾಗಾದರೆ ಗ್ರಾಮಸ್ಥರಿದ್ದಾರೆ, ಏನು ಹೇಳ್ತಾರೆ ಕೇಳೋಣ. ಅಮ್ಮ, ಇಲ್ಲಿನ ಪರಿಸ್ಥಿತಿ ನೋಡಿದ್ರೆ ನಿಮ್ಮ ಊರು ಸುತ್ತ ಸಾಕಷ್ಟು ನೀರದ, ನೀರು ಸಾಕಾಗಿ ಹೋಗ್ಯದ. ಆದ್ರೆ ಕೊಡ ನೀರಿಗಾಗಿ ನೀವು ಬಡದಾಡ್ಲಕತ್ತೀರಲ್ಲ, ಏನು ಪರಿಸ್ಥಿತಿ ಇದು? ಮತ್ತೆ ಹ್ಯಾಂಗೆ ಮಾಡ್ಬೇಕ್ರಿ ಇದು? ಈಗ ನಾವು ಹೊಳಿಗೆ ಹೋಗೋ ಪಾಳಿ ಬಂದು ಕೂತದ. ಈಗ ಹೊಳಿಗೆ ಹೋಗೋ ಪಾಳಿ ಬಂದು ಕೂತದ. ಇದು ಬಡ್ರದು ಜಂದು ಏನು ಗತಿ? ಇದು ಹ್ಯಾಂಗ್ ಮಾಡ್ಬೇಕ್ರಿ? ಮನೆ ಮನೆಗೆ ನೀರು ಬರ್ತಾ ಇಲ್ಲ ನಿಮ್ಮಲ್ಲಿ? ನಳದ ವ್ಯವಸ್ಥೆ ಇಲ್ಲ 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 ಬರಲ್ಲ. ಈಗೆಲ್ಲ ಹೊಳಿ ಬಂದು ಎಲ್ಲಿದಲ್ಲೇ ಬಂದ್ ಹಾಕೂತಾವ. ಈಗ ನಳಕ್ ನೀರ್ನು ಬರಲ್ಲಾಗ್ಯಾವ. ಅವ್ರಿಗೆ ಬಿಡೋರಿಗೂ ಅವಶ್ಯಕತೆ ಇಲ್ಲ. ಈಗ ಹ್ಯಾಂಗ್ ಮಾಡ್ಬೇಕಿದು? ಈಗೇನು ಬಡ್ರಿಗೇನು ಸಹಾಯ ಮಾಡೋರ ಸರ್ಕಾರ? ಮತ್ತೆ ನೀಟೇ ಹೊಳಿ ಕಳುವಾರ. ಸಾಕಷ್ಟು ಕಡೆ JJM ಕಾಮಗಾರಿಗಳು ನಡೆದಿದ್ದಾವೆ. ಮನೆಗಳಿಗೂ ಕೂಡ ನಲ್ಲಿ ವ್ಯವಸ್ಥೆ ಕಲ್ಪಿಸ್ತಿದ್ದೀನಿ ಅಂತ ಸರ್ಕಾರ ಹೇಳ್ತಾ ಇದೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು. ಆದರೆ ಈ ಗ್ರಾಮದ ಜನರಿಗೆ ಸುತ್ತವೂ ನೀರಿದೆ, ಆದರೆ ಅವ್ರಿಗೆ ಮಾತ್ರ ಕುಡಿಯಕ್ಕೆ ನೀರಿಲ್ಲ. ಇಂತಹ ವಯಸ್ಸಾದಂಥವ್ರು ಕೂಡ ಕೊಡಗಳನ್ನು ಹೊತ್ಕೊಂಡು ತಮ್ಮ ಮನೆಗಳಿಗೆ ತೆರಳುವಂತಹ ಪರಿಸ್ಥಿತಿ. ಸುತ್ತ ನೀರಿದ್ರು ನೀವೆಲ್ಲ ನೀರಿಗೆ ಬಡದಾಡಕತ್ತಿರಲ್ಲ. ಕಲ್ಕ್ ನೀರು ಹೊಂಟ್ರಿ ಸರ್. 4-5 ದಿನ ಐತ್ರಿ, ಒಟ್ಟು ನೀರೇ ಬಿಟ್ಟಿಲ್ರಿ. ಈಗ ಇವು ನೀರು ತಗೋಬೇಕಂದ್ರೆ ಒಟ್ಟು ಹೊಲಸು ನೀರು ಹೊಂಟವ್ರಿ. ಈಗ ಅಷ್ಟು ಮ್ಯಾಗ ಮಳೆ ರೀ, ತಳಗ ಅಷ್ಟು ಒಳಗೆಲ್ಲ ನೀರು ಹೆಂಗ್ ಮಾಡ್ಬೇಕ್ರಿ ಹೇಳ್ರಿ? ಅಷ್ಟು ಜೋಳ ಬ್ಯಾಳಿ ಎಲ್ಲ ತೊಯ್ದು ಹೋಗ್ಯಾವ್ರಿ. ನಮ್ಮ ಹೆಂಗ್ರಿ ಈಗ? ಇದು ಸರಡಗಿ ಗ್ರಾಮದ ಜನ ಅನುಭವಿಸ್ತಾ ಇರುವಂತಹ ಸಮಸ್ಯೆ. ಒಂದ್ ಕಡೆ ಇಡೀ ನೀರು ಸರಡಗಿ ಗ್ರಾಮವನ್ನೇ ಸುತ್ತುವರೆದಿದೆ. ಆದ್ರೆ ಹನಿ ನೀರಿಗಾಗಿಯೂ ಕೂಡ, ಕುಡಿಯುವ ನೀರಿಗಾಗಿ ಜನ ಪರಿತಪಿಸುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿರುವಂತದ್ದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯ ಸರಡಗಿಯಿಂದ ಕ್ಯಾಮರಾ ಪರ್ಸನ್ ಇಂದ್ರೈ ಜೊತೆ ನಾನು ಶರಣಯ್ಯ ಹಿರೇಮಠ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.